ಚಿಕ್ಕಬಳ್ಳಾಪುರದ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳುವ ಭಕ್ತರಿಗೆ ಉಚಿತ ಬಸ್ ಸೇವೆ ಕಲ್ಪಿಸಿಕೊಟ್ಟಿದ್ದಾರೆ. ನೂರಾರು ಮಹಿಳಾ ಓಂ ಶಕ್ತಿ ಮಾಲಾಧಾರಿಗಳು ಈ ಉಚಿತ ಬಸ್ ಸೇವೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕಿ ಹಾಗೂ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನಿಂದ 4 ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಓಂ ಶಕ್ತಿ ಯಾತ್ರೆಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಕೈವಾರ ತಾತಯ್ಯ ದೇವಾಲಯದ ಬಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ತೆರಳಲು ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಬಸ್ಗಳಿಗೆ ಪೂಜೆ ಪುನಸ್ಕಾರ ಮಾಡಿ ಚಾಲನೆ ನೀಡಿದ್ರು. ಕರ್ನಾಟಕ ರೈತ ಜನಸೇನಾ ವತಿಯಿಂದ ಬರೀ ಹೋರಾಟಗಳನ್ನು ಮಾಡಿಕೊಂಡು ಎಲ್ರಿಗೂ ನ್ಯಾಯ ಕೊಡಿಸೋದು ಒಂದೇ ಅಲ್ಲ, ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ರೆಡಿ ಮಾಡೋದು ಒಂದೇ ಅಲ್ಲ, ಇವತ್ತಿನ ದಿನ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮತ್ತು ನನ್ನ ಮಕ್ಕಳು ಕರ್ನಾಟಕ ರೈತ ಜನಸೇನಾ ವತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತಿನ ದಿನ ಸುಮಾರು 7 ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರದಿಂದ 2 ಬಸ್ಸು ಹೊರಟಿದೆ. ನಿನ್ನೆ ಗೌರಿಬಿದನೂರವ್ರು ಹೋಗಿ ಬಂದಿದ್ದಾರೆ. ಸೋಮವಾರದ ದಿನ ಗುಡಿಬಂಡೆ ಮತ್ತು ಚಿಂತಾಮಣಿ ಕಡೆಯಿಂದ ಸಹಿತ ಹೊರಡೋರಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಸನಾತನ ಧರ್ಮವನ್ನು ಉಳಿಸ್ಬೇಕು, ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲ್ಲ, ದೈವಶಕ್ತಿಯ ಮುಂದೆ ಯಾವ ಶಕ್ತಿ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಬಹಳ ಒತ್ತಾಸೆಯಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿನ ಬಹಳ ಜನ ಹೆಣ್ಮಕ್ಳಿದ್ದಾರೆ, ಅಷ್ಟು ದೂರ ಹೋಗಿ ತಾಯಿ ದರ್ಶನ ಮಾಡಬೇಕು ಅನ್ನೋಂಥವ್ರು, ಏನೋ ಅವರ ವೈಯಕ್ತಿಕ ಕಾರಣಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಹೋಗಲಿಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ಕಿರಲ್ಲ. ಹಾಗಾಗಿ ನಾವು ಅಂಥವ್ರನ್ನೆಲ್ಲ ಗುರುತಿಸಿ ಸುಮಾರು ನನ್ನ ಮಕ್ಕಳ ಬಹಳ ಜನ ನೇತೃತ್ವದಲ್ಲಿ ಇವತ್ತಿನ ದಿನ ಇವಾಗ ಒಂದು 4 ಬಸ್ಸು ಹೊರಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕ ರೈತ ಜನಸೇನಾ ಪ್ರತಿಯೊಂದು ರೀತಿಯಲ್ಲೂ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಬೋದು, ನಮ್ಮ ಪ್ರತಿಯೊಂದು ಕೆಲಸಗಳನ್ನು ಮಾಡಲಿಕ್ಕೆ ಆಗ್ಬೋದು, ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಇಲ್ಲಿ ಹೆಸರು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಜನ ಇದ್ದಾರೆ, ನನ್ನ ಮಕ್ಕಳೇ ಆಗ್ಬೋದು, ನಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು. ಹಾಗಾಗಿ ಎಲ್ಲರಿಗೂ ಆ ತಾಯಿಯ ಆಶೀರ್ವಾದ ದೊರಕಲಿ, ಎಲ್ಲರಿಗೂ ಸಕಲವೂ ಒಳ್ಳೆಯದಾಗಲಿ ಅಂತ ಬಯಸಲಿಕ್ಕೆ ನಾನು ಇಷ್ಟ ಬೀಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಜನಸೇನಾ, ಜೈ ಜನಸೇನಾ, ಜೈ ಜನಸೇನಾ. ಇನ್ನು ದೇವರ ದರ್ಶನಕ್ಕೆ ಹೊರಟ ಚಿಕ್ಕಬಳ್ಳಾಪುರ ತಾಲೂಕಿನ ನೂರಾರು ಓಂ ಶಕ್ತಿ ಮಾಲಾಧಾರಿಗಳು ಉಚಿತ ಬಸ್ ಸೇವೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪವನ್ ಕಲ್ಯಾಣ್ ಅಭಿಮಾನಿಗಳು ಹಾಗೂ ಕರ್ನಾಟಕ ರೈತ ಜನಸೇನಾ ವತಿಯಿಂದ ನಡೆದ ಈ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಎಲ್ಲಾನ ಇಳಿದಾಗ ಪಕ್ಕದಲ್ಲಿ ಇರೋರಿದಾರ ಇಲ್ವಾ ನೋಡ್ಕೊಳ್ಳಿ. ಮಕ್ಕಳು ವಯಸ್ಸಾದವ್ರು ಇದ್ದಾರೆ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಓಕೆ, ಯಾವುದಕ್ಕೂ ಆತರ ಪಡಬೇಡಿ, ಕ್ಷೇಮವಾಗಿ ಹೋಗಿ ಬನ್ನಿ. ಯಾರಿಗೂ ಎಲ್ಲೂ 1 ರೂಪಾಯಿ ಕೊಡಬೇಡಿ, ಈಗಲೇ ಹೇಳಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಎಷ್ಟೋ ಜನ ಬಡ ಮಕ್ಕಳು ಇರ್ತಾರೆ, ಅಷ್ಟು ದೂರ ಹೋಗೋಕ್ಕೆ ಅಷ್ಟು ಅವಕಾಶ ಸಿಗಲ್ಲ ನಮಗೆ. ಈ ಮೇಡಮ್ ಅವ್ರ ಮೂಲಕ ನಮಗೆ ದೇವಿಯ ದರ್ಶನ, ಸುಶ್ಮಿತಾ ಮೇಡಮ್ ಅವ್ರ ಮೂಲಕ ನಮಗೆ ದರ್ಶನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಬಡ ಮಕ್ಕಳೆಲ್ಲ ಸೇರಿ ನಾವು ಇವಾಗ ಮೇಲ್ಮತ್ತೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟು ದೂರ ಹೋಗೋಕ್ಕೆ ಹೆಣ್ಮಕ್ಳ ಕೈಲಿ ಸಾಧ್ಯ ಆಗಲ್ಲ. ಆ ದೇವಿಯ ರೂಪದಲ್ಲಿ ಸುಶ್ಮಿತಾ ಮೇಡಮ್ ಅವರು ಕರ್ನಾಟಕ ಜನಸೇನಾ ಮೂಲಕ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿಯಾಗಿದೆ. ನಾವು 5 ವರ್ಷದಿಂದ ಹೋಗ್ತಾ ಇದ್ದೀನಿ, ಇದು 6ನೇ ವರ್ಷ. ನಾವೆಲ್ಲ 5,000 4,000 ಕಟ್ಟು ಹೋಗ್ತಾ ಇದ್ದು ಅಷ್ಟು ದೂರ. ನಾವು ಕೂಲಿ ಮಾಡೋರು ಅಷ್ಟು ಅಮೌಂಟು ಕಟ್ಟೋಕ್ಕಾಗಲ್ಲ, ಅದಕ್ಕೆ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಸ್ಟಾಪ್ ಆಗಿದ್ವು. ಏನೋ ದೇವರು ಈ ಮೂಲಕ ನಮಗೆ ದರ್ಶನ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಅವ್ರಿಗೆ ಯಾವ ರೀತಿ ಒಳ್ಳೇದು ಬಯಸ್ತೀರ ನೀವು? ಅವರು ನಮ್ಮ ತುಂಬ ಇದೆ ಮೇಡಮ್. ತುಂಬಾ ಖುಷಿಯಿಂದ ಇದು ಮಾಡಬೇಕು ಅಂತ ನಮಗೆ ನಮ್ಮ ತಾಯಿ ಥರ ನಮ್ಮ ಮುಂದೆ ಖುಷಿ ಆಗ್ತಾ ಇದೆ ನಮ್ಗೆ ಎಲ್ರಿಗೂ. ಇನ್ನು ಭಕ್ತರ ಸೇವೆಯೇ ದೇವರ ಸೇವೆ ಎಂಬ ಉದ್ದೇಶದೊಂದಿಗೆ ನಡೆದ ಓಂ ಶಕ್ತಿ ಯಾತ್ರೆಗೆ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಉಚಿತ ಬಸ್ ಸೇವೆಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.